ನಮಸ್ಕಾರ ರೀ ಎಲ್ಲ ದೊಡ್ಡ ಬಂದಿಗೆ ಇವತ್ತು ಹಿಂಗೆಲ್ಲ ಆಕೈತೆ ಅಂತೇಳಿ ಮತ್ತೆ ತಿಳ್ಕೊಂಡ್ರಿ ಇಲ್ಲಿ ನೋಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ನಿಮಗೆ ಎಲ್ಲ ಗೊತ್ತಾಗ ನಮಸ್ಕಾರ ರೀ ಎಲ್ಲ ದೊಡ್ಡ ಬಂದಿಗೆ ಇವತ್ತು ಡೇಟು ಮಿನಿ ಲಾಗ್ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಹಂಗೆ ಬೆಳಗ್ಗೆ 4ಕ್ಕೆ ಹಾಸ್ಪಿಟಲ್ ಬಂದೀನಿ ರೀ ಧಾರವಾಡಕ್ಕೆ. ಹಂಗೆ ಲಿಫ್ಟ್ ಒಳಗೆ ಹೊಂಟೀನಿ ರೀ. ಏನೋ ಒಂಥರ ಆಗ್ಬಿಟ್ಟು ನೋಡ್ರಿ, ಏನಂತ ಅವ್ರಿಗೆ ಗೆಸ್ ಮಾಡಿರಿ. ಹಂಗೆ ತಳಗೆ ಬಂದು ಗಾಡಿ ಕಡೆ ಹೊಂಟೀನಿ ರೀ. ಗಾಡಿದು ಹೋಗಿ ಗಾಡಿ ಚಾವಿ ತೆಗೆದು ಹಂಗೆ ಸ್ವಲ್ಪ ಹಿಂದೆ ಬ್ಯಾಗ್ ಇಟ್ಟೀನಿ ಅಂತೇಳಿ ಬ್ಯಾಗ್ ತೊಗೊಂಡು ಬಡಕ್ನ ರೂಮ್ ಕಡೆ ಹೋಗ್ಬಿಟ್ಟೀನಿ ರೀ. ರೂಮ್ ಕಡೆ ಹೋಗಿ ಪಟ್ನ ಜಳಕ ಮಾಡಿ ಹೊರಗೆ ಬಂದು ಇಷ್ಟು ಚಂದ ರೆಡಿಯಾಗಿ ಹಿಂಗೆ ಪೋಸ್ ಕೊಡತ್ತೀನಿ ನೋಡ್ರಿ. ನಮ್ಮ ದೇವ್ರದನ ಅಂತೇಳಿ ಒಂದಕ್ಕೆ ನಮಸ್ಕಾರ ಮಾಡಿ ಅಲ್ಲೇ ಚಹಾ ಕುಡಿಯೋಕೆ ಹೋದ್ವಿ ನೋಡ್ರಿ. ಚಹಾ ಮಾತ್ರ ಮಸ್ತ್ ಆಗಿತ್ತು. ಮೀನುಗಳು ಒಂದೊಂದು ಅದಾವ ಅಂತೇಳಿ ಹಿಡಿಯೋಕೆ ಹೋಗ್ಬಿಟ್ಟು ನೋಡ್ರಿ. ಆಮೇಲೆ ಹಂಗೆ ಸ್ವಲ್ಪ ತಲೆ ಮ್ಯಾಗ ಮಾಡಿ ನೋಡ್ತೇನೆ, ಇದ್ದಕ್ಕಿದ್ದಂಗೆ ಮಳೆ ಬರೋಕೆ ಸ್ಟಾರ್ಟ್ ಆಗಿಬಿಡ್ತು ರೀ. ಆ ಮೀನ ಹಿಡಿದು ಗೊತ್ತಾಗಿದ್ದಕ್ಕೆ ಒಮ್ಮೆ ಅದ್ರ ಸಾಮ್ರಾಜ್ಯ ಎಲ್ಲ ಒಮ್ಮೆ ಕೂಡಿ ಬಂದುಬಿಟ್ಟಿತ್ತು ನೋಡ್ರಿ. ಇವತ್ತು ಯಾಕೋ ನಮ್ಮ ಪಪ್ಪ ನನ್ನ ಜೋಡಿ ಕೂಡಿ ಮಾತಾಡೋದು ನನಗೆ ಭಾಳ ಖುಷಿ ಅನ್ನಿಸ್ಬಿಟ್ಟಿದ್ರಿ. ಅದೇ ಖುಷಿ ಒಳಗೆ ಹೊಂಟೀನಿ ನೋಡ್ರಿ ಈಗ ಊಟಕ್ಕೆ. ನಮ್ಮ ಮನೆಯೊಳಗೆ ಊಟಕ್ಕೆ ಅಂತೇಳಿ ಚಪಾತಿ ಪಲ್ಯ ತಂದುಬಿಟ್ಟಿರಿ. ಯಾಕೋ ಏನೋ ಗೊತ್ತಿಲ್ಲ, ನಮ್ಮ ಪಪ್ಪ ಒಮ್ಮೆ ಉಣ್ಸಿದ್ ನೋಡಿ ನನ್ನ ಮನಸ್ಸೊಳಗಿದ್ದು ದುಃಖ ಎಲ್ಲ ಕರಿಬಿಡ್ತು ನೋಡ್ರಿ. ಹಿಂಗೆ ತಿನ್ಸಿದ ನೆನಪೆಲ್ಲ ಈಗ ಆಗಿಬಿಡ್ತು ನೋಡ್ರಿ ನನಗೆ. ನಮ್ಮ ಪಪ್ಪ ತಿನ್ಸಿದ್ನು ನನಗೂ ಯಾಕೋ ತಿನ್ನಿಸ್ಬೇಕಂದ್ರೆ ನಾನು ತಿನ್ಸಬಿಟ್ಟೇನೆ ನೋಡ್ರಿ. ಆ ಸಮಯದೊಳಗೆ ನಮ್ಮ ಪಪ್ಪನ ಮುಖದಾಗಿದ್ದಿದ್ದು ಖುಷಿ ನೋಡಿ ನನಗೆ ಭಾಳ ಸಂತೋಷ ಆಗಿಬಿಡ್ತು ನೋಡ್ರಿ. ಮತ್ತೇನು ಊಟ ಮಸ್ತ್ ಆತ ಅಂತ ಹೇಳಿ ಮುಂದೆ ಹೊಂಟೀನಿ ರೀ. ಇದ್ದಕ್ಕಿದ್ದಂಗೆ ಒಂದು ಅರಮನೆ ಕಂಡುಬಿಡ್ತು ನೋಡ್ರಿ. ಕಟ್ಸಿರಿ ಅಂತ ಅರಮನೆ ಕಟ್ಟಿಸ್ಬೇಕಂತ ಯೋಚನೆ ಮಾಡತ್ತೀನಿ ರೀ. ಆಮೇಲೆ ನೆನಪಾದ ನೋಡ್ರಿ, ನಾ ಸೈನ್ಸ್ ಕಾಲೇಜ್ ಇದೇನೋ ಇಂಜಿನಿಯರ್ ಅಲ್ಲ ಅಂತ ಹೇಳಿ. ಇಷ್ಟ ಆದ್ರೆ ಒಂದು ಲೈಕ್ ಫಾಲೋ ಮಾಡಿಬಿಡ್ರಿಪ್ಪ.